ಎಲ್ರಿಗೂ ನಮಸ್ಕಾರ. ನಾನು ಸಿಂಪಲಾಗಿ ಇವತ್ತು ರವೆ ಉಂಡೆ ಮಾಡೋಣ ಅಂತೇಳ್ಬಿಟ್ಟು ರವೆ ಉಂಡೆ ಮಾಡ್ತಾಯಿದ್ದೀನಿ. ಅದನ್ನ ಹಾಗೆ ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡೋಣ ಏನೇನು ಬೇಕು ಅಂತ. ನಾನಿಲ್ಲಿ 1 ಕಪ್ಪು ಬಾಂಬೆ ರವೆ ತೊಗೊಂಡಿದ್ದೀನಿ, 1 ಕಪ್ಪು ಕೊಬ್ಬರಿ, ಹಾಗೆ 3/4 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ಪು ಬಾಂಬೆ ರವೆಗೆ 3/4 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಕಾಯಿಸಿರೋ ಹಾಲು. ಬನ್ನಿ ಈಗ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ನಾವು ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಈಗ ಇದನ್ನು ಸ್ವಲ್ಪ ಬಾಂಬೆ ರವೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ತೀರಾ ಹುರ್ಕೊಂಡ್ಬಿಟ್ಟಂದರೆ ರವೆ ಸಿಗುತ್ತೆ, ಅಷ್ಟು ತಟ್ಟೆಗೆ ಹಾಕೋಣ. ಇದೇ ಬಾಣಲೆಗೆ 1 ಕಪ್ ಕೊಬ್ಬರಿ ಹಾಕ್ತಾಯಿದ್ದೀನಿ. ಅಂದರೆ ಇದನ್ನು ಸುಮ್ಮನೆ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಇದೇನೇನು ಉರಿಯೋ ಅಂಥ ಅವಶ್ಯಕತೆ ಏನಿಲ್ಲ. ನೀನು ಆಲ್ರೆಡಿ ಬಾಣಲಿ ಬಿಸಿನೇ ಇರುತ್ತೆ, ಸುಮ್ಮನೆ ಬೆಚ್ಚಗೆ ಮಾಡ್ಕೊಳ್ಳಿ ಸಾಕು. ಈಗ ನಾವು ಆಗಲೇ ಹುರಿದು ಎತ್ತಿಟ್ಕೊಂಡಿದ್ವಲ್ಲ ರವೆ, ಅದನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಸುಮ್ಮನೆ ಆನ್ ಮಾಡಿ ಆಫ್ ಮಾಡೋದಷ್ಟೇ. ಇದು ತುಂಬ ನೈಸಾಗಿ ರುಬ್ಬಕ್ಕೆ ಹೋಗ್ಬಾರ್ದು. ಇದನ್ನು ಸ್ವಲ್ಪ ಬೆಚ್ಚಗೆ ಇರಬೇಕು. ಈಗ ನಾವಿಲ್ಲೇ ಆಗಲೇ ಹುರಿದು ಎತ್ತಿಟ್ಕೊಂಡಿದ್ವಲ್ಲ ರವೆನ, ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಈಗ 3/4 ಕಪ್ಪು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಸುಮ್ಮನೆ ಆನ್ ಮಾಡಿ ಆಫ್ ಮಾಡಿ, ತೀರಾ ನೈಸಾಗಿ ರುಬ್ಬಕ್ಕೆ ಹೋಗ್ಬಾರ್ದು. ಇದನ್ನು ನೋಡಿ, ಇಷ್ಟಿದ್ರೆ ಸಾಕು. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಅದನ್ನು. ಈಗಾಗಲೇ ನಾವು ಕೊಬ್ಬರಿನ ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ, ಈಗ ಅದನ್ನು 1 ಕಪ್ ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ. 1 ಕಪ್ ಬಾಂಬೆ ರವೆಗೆ 3/4 ಕಪ್ ಸಕ್ಕರೆ, 1 ಕಪ್ಪು ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ರವೆನ ಉಟ್ಕೊಂಡು ನೀಟಾಗಿ ತೀರಾ ನೈಸಾಗಿ ರುಬ್ಬಕ್ಕೆ ಹೋಗಬೇಡಿ, ಸ್ವಲ್ಪ ತರ್ತರಿಯಾಗೆ ಇದ್ದರೆ ಸಾಕು. ಈಗ ನಾವು ಆಗಲೇ ಹುರ್ಕೊಂಡು ಎತ್ತಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಮತ್ತು ಗೋಡಂಬಿ ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ 1 ಕಪ್ಪು ಬಿಸಿ ಹಾಲು ತೊಗೊಂಡಿದ್ದೀನಿ. ಸ್ವಲ್ಪ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ರವೆನ ನಾವು ಸ್ವಲ್ಪ ಬಿಸಿ ಇರುವಾಗಲೇ ರುಬ್ಕೊಂಡಿರೋದ್ರಿಂದ ಸಕ್ಕರೆ ಏನಿದೆಯಲ್ಲ ಅದು ಹಂಗೇ ಕರಗುತ್ತೆ. ನೋಡಿ, ನಮಗೆ ಈ ಥರ ಕೈಯಲ್ಲಿ ಹಿಡಿದ್ರೆ ಈ ಥರ ಹಿಂಗೆ ಉಂಡೆ ಕಟ್ಟೋದಕ್ಕೆ ಅದು ಬರಬೇಕು. ಆ ಉಂಡೆ ಕಟ್ಟೋದಕ್ಕೆ ಬಂದಿದೆ ಅಂತ ಅಂದರೆ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಈಗ 1-2 ನಿಮಿಷ ಅದನ್ನು, ಯಾಕಂದರೆ ಈಗ ಒಂದು ಪ್ಲೇಟ್ ಮುಚ್ಚಿ 1-2 ನಿಮಿಷ ಅದನ್ನು ಹಾಲನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳೋದಕ್ಕೆ ಬಿಟ್ಬಿಡೋಣ. ಈಗ ನಂತರ ಒಂದು 2-3 ನಿಮಿಷ ಆದಮೇಲೆ ನೋಡಿ, ಈ ಥರ ಹಿಂಗೆ 2-3 ನಿಮಿಷ ಆದಮೇಲೆ ನೋಡಿ ಈ ಥರ ಇರುತ್ತೆ. ಇವಾಗ ನಿಮಗೆ ಬೇಕಾದ ಸೈಜಿಗೆ ಉಂಡೆಗಳನ್ನ ಕಟ್ಕೋಬೋದು. ನಾನಿಲ್ಲಿ 1/4 kg ರವೆ ತೊಗೊಂಡಿದ್ದೀನಿ. 1/4 kg ರವೆಗೆ ನನಗೆ 21 ರವೆ ಉಂಡೆ ಆಗಿದೆ. ಇದನ್ನು ನೀವು 1 ವಾರದವರೆಗೂ ಸಹ ಇಟ್ಕೊಂಡು